ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಏನಪ್ಪ ಅಂದರೆ ಫೈಬರ್ ಬಗ್ಗೆ, ಅಂದರೆ ನಾರು ಪದಾರ್ಥದ ಬಗ್ಗೆ. ಈ ನಾರು ಪದಾರ್ಥಪ್ಪ ಅಂತಂದರೆ ಸಸ್ಯಾಹಾರಗಳಲ್ಲಿ ಏನು ಕಾರ್ಬೋಹೈಡ್ರೇಟ್ ಇದೆಯಲ್ಲ, ಆ ಕಾರ್ಬೋಹೈಡ್ರೇಟಲ್ಲಿ ಕರಗಲಾರ್ದಂಥ ಪೋಷಣೆ ಏನಿದೆಯಲ್ಲ ಅದನ್ನು ನಾವು ನಾರು ಪದಾರ್ಥ ಅಂತ ಹೇಳ್ಬೋದು. ಈ ನಾರು ಪದಾರ್ಥಗಳಲ್ಲಿ ಎರಡು ಟೈಪ್ ಬರುತ್ತೆ. ಒಂದಪ್ಪ ಅಂದರೆ ಸಾಲ್ಯುಬಲ್ ಫೈಬರು, ಇನ್ಸಾಲ್ಯುಬಲ್ ಫೈಬರು. ಅಂದರೆ ನೀರಿನಲ್ಲಿ ಕರಗುವಂಥ ಒಂದು ನಾರಿನಂಶ, ನೀರಿನಲ್ಲಿ ಕರಗಲಾರ್ದಂಥ ನಾರಿನಂಶ ಅಂತ. ನೀರಿನಲ್ಲಿ ಕರಗುವಂಥ ನಾರಿನಂಶ ಏನಾಗುತ್ತಪ್ಪ ಅಂತಂದರೆ ಅದು ಹೇಗಿರುತ್ತೆ ಅಂತಂದರೆ, ನಾವು ತಿಂದಾಗ ನೀರಿನಲ್ಲಿ ಕರಗುವಂಥ ನಾರಿನಂಶ ತಿಂದಾಗ ನೀರಿನ ಮುಖಾಂತರ ಅದು ಇದಾಗಿ ಜೆಲ್ ಟೈಪ್ ಆಗಿ ಅದು ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಕೊಲಾನಲ್ಲಿ ಇರುವಂಥ ಬ್ಯಾಕ್ಟೀರಿಯಸ್ಗಳು ಅದನ್ನು ಫರ್ಮೆಂಟ್ ಮಾಡೋದ್ರ ಜೊತೆಗೆ ಅದನ್ನು ಏನು ಮಾಡ್ತಾವಪ್ಪ ಅಂತಂತಂದರೆ ಒಂದು ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡ್ತವೆ. ಅದೇ ಆಮೇಲೆ ಇನ್ಸಾಲ್ಯುಬಲ್ ಅಂದರೆ ನೀರಿನಲ್ಲಿ ಕರಗಲಾರ್ದಂಥ ಒಂದು ಫೈಬರ್ ಇದೆಯಲ್ಲ, ಅದು ಯಾವ ಥರಪ್ಪ ಅಂದರೆ ಅದು ಏನು ಮಾಡುತ್ತಪ್ಪ ಅಂದರೆ ಡೈರೆಕ್ಟಾಗಿ ಅದು ಮೋಷನ್ ಮುಖಾಂತರ ಕ್ಲಿಯರ್ ಆಗಿ ಹೋಗುತ್ತೆ. ಅಂದರೆ ಬಾಡಿಯಲ್ಲಿ ಅದು ಡೈಜೆಷನೇ ಆಗಲ್ಲ, ಅದು ವೇಸ್ಟ್ ಪ್ರಾಡಕ್ಟ್ನ ತೊಗೊಂಡು ಮೋಷನ್ ಮುಖಾಂತರ ಕ್ಲಿಯರ್ ಆಗುತ್ತೆ. ಇದು ಗೊತ್ತಾಯ್ತು. ಇವಾಗ ಕರಗುವಂಥ ಪದಾರ್ಥ ಅಂದರೆ ವಾಟರ್ ಸಾಲ್ಯುಬಲ್ ಫೈಬರು, ಇನ್ಸಾಲ್ಯುಬಲ್ ಫೈಬರ್ ಗೊತ್ತಾಯ್ತಲ್ಲ. ಕಾಮನ್ ಆಗಿ ವಾಟರ್ ಸಾಲ್ಯುಬಲ್ ಫೈಬರ್ ಹೇಗಿರುತ್ತಪ್ಪ ಅಂತಂದರೆ ತರಕಾರಿಗಳಲ್ಲಿರುತ್ತೆ, ಮತ್ತು ಇದು ಯಾವುದು ಹಣ್ಣುಗಳಲ್ಲಿರುತ್ತೆ. ಆಮೇಲೆ ಅದ್ರ ಜೊತೆಗೆ ಬಿಟ್ಟರೆ ಜಾಸ್ತಿ ಇನ್ಸಾಲ್ಯುಬಲ್ ಯಾವುದರಲ್ಲಿ ಇರುತ್ತಪ್ಪ ಅಂತಂದರೆ ಇವು ಕಾಳುಗಳಲ್ಲಿ ಇರ್ತದೆ. ಆಮೇಲೆ ಅದು ಬಿಟ್ಟರೆ ನೀವು ಡ್ರೈ ಫ್ರೂಟ್ಸ್ಗಳಲ್ಲಿ ಇರ್ತದೆ, ಇಂಥದ್ರಲ್ಲೆಲ್ಲ ಇರ್ತದೆ. ಕಾಮನ್ ಆಗಿ ಈ ಫೈಬರ್ ತೊಗೊಳೋದ್ರಿಂದ ಏನು ಒಂದು ಉಪಯೋಗ ಅಂತ ನಾವು ನೋಡೋಣ. ಕಾಮನ್ ಆಗಿ ಏನು ಮಾಡುತ್ತಪ್ಪ ಅಂದರೆ ಈ ಫೈಬರ್, ಒಳ್ಳೆ ಫೈಬರ್, ಸಾಲ್ಯುಬಲ್ ಫೈಬರ್ ತೊಗೊಳೋದ್ರಿಂದಾಗಲಿ ಒಂದು ಇನ್ಸಾಲ್ಯುಬಲ್ ಫೈಬರ್ ತೊಗೊಳೋದ್ರಿಂದಾಗಲಿ ನಮ್ಮ ದೇಹಕ್ಕೆ ಸಮ ಉಪಯೋಗಗಳಂತಿದೆ. ಅವುಗಳನ್ನು ನೋಡ್ತಾ ಹೋಗೋಣ. ಫಸ್ಟು ಒಂದು ಏನಪ್ಪ ಅಂದರೆ ಸಪೋರ್ಟ್ ಗಟ್ ಹೆಲ್ತಪ್ಪ ಅಂದರೆ ಕಾಮನ್ ಆಗಿ ನಮ್ಮ ಒಂದು GI ಟ್ರ್ಯಾಕ್ಟಲ್ಲಿ ಏನು ಬರ್ತದೆ, ಹೊಟ್ಟೆ, ಕರಳು, ಈ ಥರ ಸಣ್ಣ ಕರಳು, ಕೊಲಾನು, ಈ ಥರದ್ದೆಲ್ಲ ಏನಿದೆಯಲ್ಲ ಅಲ್ಲಿ ಹೆಲ್ತಿಯಾಗಿ ಅಲ್ಲಿ ಒಂದು ಹೆಲ್ತ್ ಕಾಪಾಡೋಕ್ಕೆ ಇರೋ ಥರ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಈ ಫೈಬರ್ಗಳು ಭಾಳ ಇಂಪಾರ್ಟೆಂಟು. ಅಂದರೆ ಏನು ಮಾಡ್ತಾವಪ್ಪ ಅಂದರೆ ಗುಡ್ ಬ್ಯಾಕ್ಟೀರಿಯಾ ಬೆಳವಣಿಗೆಗೆ ಸಹಕಾರಿಯಾಗಿ ಬ್ಯಾಡ್ ಬ್ಯಾಕ್ಟೀರಿಯಾ ಬೆಳವಣಿಗೆಗಳಿಗೆ ಸಹಕಾರ ಕೊಡದೇನೆ ಅಲ್ಲಿ ಒಂದು ಒಳ್ಳೆಯ ವಾತಾವರಣನ, ಗಟ್ ಹೆಲ್ತನ್ನ ಕಾಪಾಡಲಿಕ್ಕೆ ಈ ಫೈಬರ್ಗಳು ತುಂಬ ಇಂಪಾರ್ಟೆಂಟು. ಅದು ಬಿಟ್ಟರೆ ಮತ್ತೆ ಇಲ್ಲಿ ಏನಾಗುತ್ತೆ, ಮೋಷನ್ ಕ್ಲಿಯರ್ ಆಗಲಿಕ್ಕೆ, ಅಂದರೆ ಕಾನ್ಸ್ಟಿಪೇಷನ್ ಇದ್ದವರಿಗಾಗಲಿ ಸ್ವಲ್ಪ ಫೈಬರ್ ತೊಗೊಂತಪ್ಪ ಅಂದರೆ ಕಾಮನ್ ಆಗಿ ಈಗ ನೋಡಿ ಯಾವುದು ಪ್ಯಾರಲಣ್ಣನ್ನು ನಾವು ಸ್ವಲ್ಪ ತುಂಬ ಒಂದು ಹಣ್ಣಿಲ್ಲಪ್ಪ, ಒಂದು ಸ್ವಲ್ಪ ಹಣ್ಣಿರುವಾಗ ತಿಂದ್ರಪ್ಪ ಅಂದ್ರೆ ಅದರ ಬೀಜಗಳು ಚಿಕ್ಕ ಇರ್ತವೆ, ಅವಾಗ ನಾವು ಕಚ್ಬೋದು. ಸ್ವಲ್ಪ ದೊಡ್ಡ ಬೀಜ ಆಯ್ತು ಅಂದ್ಕೊಳ್ರಿ, ಅವು ಸಾಲ್ಯುಬಲ್ ಆಗಲ್ಲ, ಇನ್ಸಾಲ್ಯುಬಲ್ ಫೈಬರ್ ಆಗ್ತವೆ. ಅಂದರೆ ನೀರಿನಲ್ಲಿ ಕರಗಲಾರ್ದಂಥ ಫೈಬರ್ ಆಗ್ತವೆ. ಮೋಷನಲ್ಲಿ ಅದು ಒಡ್ಕೊಂಡು ಬಂದುಬಿಡುತ್ತೆ, ಮೋಷನಲ್ಲಿ ಕೂಡ ಆ ಬೀಜಗಳು ಕಾಣುತ್ತೆ. ಅಂದರೆ ಅವು ಇನ್ಸಾಲ್ಯುಬಲ್ ಫೈಬರ್ಗಳು ಈ ಥರ ಏನಾರ ಇದ್ದರೆ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತವೆ ಆಟೋಮೆಟಿಕ್ಕಾಗಿ. ಮೋಷನ್ ಕೂಡ ಕ್ಲಿಯರ್ ಆಗಿರುತ್ತೆ. ಕಾನ್ಸ್ಟಿಪೇಷನ್ ರಿಲೇಟೆಡ್ ಏನಾದ್ರು ತೊಂದರೆ ಇತ್ತಪ್ಪ ಅಂದರೆ ಫೈಬರ್ ಫುಡ್ ಇನ್ಸಾಲ್ಯುಬಲ್ಲು ಹೆಲ್ಪ್ ಮಾಡುತ್ತೆ, ಸಾಲ್ಯುಬಲ್ ಫೈಬರ್ ಕೂಡ ಹೆಲ್ಪ್ ಮಾಡುತ್ತೆ ಕಾನ್ಸ್ಟಿಪೇಷನ್ಗೆ. ಹಾಗಾಗಿ ಕಾನ್ಸ್ಟಿಪೇಷನ್ಗೆ ಹೆಲ್ಪ್ ಆಗಬೇಕಂದ್ರೆ ಫೈಬರ್ ಫುಡ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಅದರಲ್ಲಿ ನೋಡಿ, ಈಗ ನಾನ್ ವೆಜ್ ತಿಂತಾ ಇರ್ತಾರೆ ಜನಗಳು, ನಾನ್ ವೆಜ್ಜಲ್ಲಿ ಜೀರೋ ಫೈಬರ್ ಇರೋದೇ ಇಲ್ಲ ನಾನ್ ವೆಜ್ಜಲ್ಲಿ. ಹಾಗಾಗಿ ನಾನ್ ವೆಜ್ ತಿಂದಾಗ ಸ್ವಲ್ಪ ಫೈಬರ್ ಐಟಮ್ಗಳನ್ನು ತಿನ್ನಲೇಬೇಕು, ಅದರ ಡೈಜೆಷನ್ ಆಗಲಿ, ಇಲ್ಲಾಂದರೆ ಕಾನ್ಸ್ಟಿಪೇಷನ್ ಆಗದೇ ಇರಲಿ, ಮೋಷನ್ ಪ್ರಾಬ್ಲಮ್ ಆಗದೇ ಇರಲಿ ಅಂತಂದು ಫೈಬರ್ನ ತಿನ್ನಲೇಬೇಕು. ಅದಾದ ನಂತರ ಈ ಫೈಬರ್ನ ಸ್ವಲ್ಪ ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಏನಾಗುತ್ತಪ್ಪ ಅಂದರೆ ಒಂದು ಹೊಟ್ಟೆ ತುಂಬಿದ ಫೀಲಿಂಗ್ ಬರುತ್ತೆ, ಬೇಗ ಹೊಟ್ಟೆ ತುಂಬಿತು ಅನ್ನೋ ಥರ ಫೀಲಿಂಗ್ ಆಗಿ ನಾವು ಹೆಚ್ಚು ತಿನ್ನೋದೇನೆ ಒಂದು ಇಂಡೈರೆಕ್ಟಾಗಿ ವೆಯ್ಟ್ ಲಾಸಿಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಕಾಮನ್ ಆಗಿ. ಆಮೇಲೆ ಫೈಬರ್ನ ನಾವು ದಿನನಿತ್ಯ ಬಳಕೆಯಲ್ಲಿ ಮಾಡಿತಪ್ಪ ಅಂದರೆ ಕೊಲೆಸ್ಟ್ರಾಲ್ ಕೂಡ ಒಂದು ಅದ್ಭುತವಾಗಿ ಕಂಟ್ರೋಲ್ ಬರುತ್ತೆ. ಕೊಲೆಸ್ಟ್ರಾಲ್ ಕಂಟ್ರೋಲ್ ಬಂದರೆ ಒಂದು ಬ್ಲಡ್ ಪ್ರೆಷರ್ ಕೂಡ ಒಂದು ಅದ್ಭುತವಾಗಿ ಒಂದು ಕಂಟ್ರೋಲ್ನಲ್ಲಿರುತ್ತೆ. ಆಮೇಲೆ ಫೈಬರ್ ತಿನ್ನೋದ್ರಿಂದ ನಾವು ಶುಗರ್ನು ಕೂಡ, ಅಂದರೆ ಡಯಾಬಿಟೀಸ್ ಕೂಡ ಒಂದು ಕಂಟ್ರೋಲ್ ಆಗಿ ಇಟ್ಕೋಬೋದು. ಅದ್ರ ಜೊತೆಗೆ ಒಂದು ಇಮ್ಯುನಿಟಿ ಸಿಸ್ಟಮ್, ಒಟ್ಟಾರೆ ಫೈಬರ್ ತೊಗೊಳೋದ್ರಿಂದ ನಮ್ಮ ಇಮ್ಯುನಿಟಿ ಸಿಸ್ಟಮ್, ದೇಹದ ಒಂದು ಏನು ಇಮ್ಯುನಿಟಿ ಇರುತ್ತೆ ಅದನ್ನು ಕಾಪಾಡ್ಕೊಳ್ಬೋದು. ಅದನ್ನು ಕಾಪಾಡೋದ್ರ ಜೊತೆಗೆ ಒಂದು ಏನಪ್ಪ ಅಂತಂದರೆ ಪ್ರತಿಯೊಂದು ಆರ್ಗನ್ಗಳಿಗೂ ಫೈಬರ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು.
ಇಂಡೈರೆಕ್ಟ್ ಆಗಿ ಅಂದರೆ. ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಫೈಬರ್ ತೊಗೊಳೋದ್ರಿಂದ ನಮ್ಮ ಇಮ್ಯುನಿಟಿ ಸಿಸ್ಟಮು ಚೆನ್ನಾಗಿರುತ್ತೆ. ಆಮೇಲೆ ಎಷ್ಟೋ ಡಿಸೀಸ್ಗಳನ್ನು ನಾವು ಒಂದು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಒಂದು ಏನಪ್ಪ ಅಂದರೆ ಮೇ ಬಿ ಬೆನಿಫಿಟ್ ಯುವರ್ ಮೂಡ್ ಕೂಡ. ಯಾಕಂದರೆ ಸಮ್ ಹ್ಯಾಪಿ ಹಾರ್ಮೋನ್ಸ್ಗಳು ಕೊಲಾನಿಂದ ಕೂಡ ಒಂದು ಪ್ರೊಡ್ಯೂಸ್ ಆಗ್ತಾ ಇರ್ತವೆ. ಅಂಥ ಟೈಮಲ್ಲಿ ಕೂಡ ಒಂದು ಖುಷಿಯಾಗಿರ್ಲಿಕ್ಕೂ ಕೂಡ, ಅಂದರೆ ಒಂದು ಟಾಕ್ಸಿನ್ ರಿಲೀಸ್ ಆಗಲಿ, ಈ ಮೋಷನ್ ಕ್ಲಿಯರ್ ಆಗೋದಾಗಲಿ, ಈ ಥರದ್ದೆಲ್ಲ ಆಗೋದ್ರಿಂದ ನಮ್ಮ ಮನಸ್ಸು ಕೂಡ ಶುದ್ಧಿಯಾಗಿರುತ್ತೆ. ಹಾಗಾಗಿ ಫೈಬರ್ ಅನ್ನೋದು ತುಂಬ ಇಂಪಾರ್ಟೆಂಟು. ಫೈಬರ್ ಫುಡ್ನ ದಿನನಿತ್ಯ ಸೇವನೆ ಮಾಡಲೇಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.